ಎಂದರೆ ಜ್ಞಾನದ ಬೆಳಕು, ಭಕ್ತಿ ಎಂದರೆ ಬದುಕಿನ ದಾರಿ. ಈ ಎರಡರ ಸಂಗಮವೇ ಗುರುಪೂರ್ಣಿಮೆ. ಈ ಪವಿತ್ರ ದಿನದಂದು ತುಮಕೂರು ನಗರದ ಬೆಳಗುಂಬ ರಸ್ತೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರ ಭಕ್ತಿ ಸಾಗರವಾಗಿ ಮಾರ್ಪಟ್ಟಿದೆ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸಾಯಿನಾಥನ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆಗಳು, ಭವ್ಯ ಹೂವಿನ ಅಲಂಕಾರ, ಅನ್ನದಾಸೋಹ ಮತ್ತು ಭಜನಾ ಕಾರ್ಯಕ್ರಮಗಳ ಮೂಲಕ 15ನೇ ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಅದ್ದೂರಿ ಮೆರುಗು ಬಂದಿದೆ. ಹೌದು, ಬೆಳಗುಂಬ ರಸ್ತೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 15ನೇ ಗುರುಪೂರ್ಣಿಮಾ ಮಹೋತ್ಸವವನ್ನ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರ ಆಗಮನ ಆರಂಭವಾಗಿದ್ದು, ಸಾಯಿಬಾಬಾ ದರ್ಶನಕ್ಕಾಗಿ ಉದ್ದನೆಯ ಸಾಲುಗಳು ಕಂಡುಬಂದವು. ದೇವಾಲಯದ ಆಡಳಿತ ಮಂಡಳಿಯು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಿತ್ತು. ಮಂಗಳ ಸನ್ನಾಭಿಷೇಕ, ಮಹಾಮಂಗಳಾರತಿ ಹಾಗೂ ವ್ಯಾಸನ ಪೂಜೆಯೊಂದಿಗೆ ದಿನದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಿತು. ಹೂವಿನ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಸಾಯಿಬಾಬಾ ದೇಗುಲ ಭಕ್ತರ ಮನಸ್ಸಿಗೆ ಭಕ್ತಿಭಾವ ತುಂಬಿತು. ದೇವರ ಸನ್ನಿಧಿಯಲ್ಲಿ ಮುಳುಗಿದ ಮಂತ್ರೋಚ್ಚಾರಣೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಇಡೀ ದೇವಾಲಯ ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿ ತುಳುಕಿತು. ಗುರುಪೂರ್ಣಿಮೆ ಅಂಗವಾಗಿ ದಿನವಿಡೀ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಂಜೆ 4:30ಕ್ಕೆ ಜಪಾನಂದಾಜಿ ಸ್ವಾಮೀಜಿಯವರ ಪ್ರವಚನ ನಡೆಯಲಿದ್ದು, ಸಂಜೆ 7 ಗಂಟೆಗೆ ಮಾರುತಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾತ್ರಿ 10 ಗಂಟೆಗೆ ವಿಶೇಷ ಆರತಿಯೊಂದಿಗೆ ಮಹೋತ್ಸವದ ಪ್ರಮುಖ ಕಾರ್ಯಕ್ರಮಗಳು ನಡೆಯಲಿವೆ. ಈ ಬಾರಿ ಸುಮಾರು 30,000ಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರ ಅನುಕೂಲಕ್ಕಾಗಿ ಬೆಳಗ್ಗೆಯಿಂದಲೇ ಉಪಹಾರ, ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ದರ್ಶನಕ್ಕಾಗಿ ಪ್ರತ್ಯೇಕ ಸಾಲು, ಕುಡಿಯುವ ನೀರು ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿರುವುದು ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು 15ನೇ ಗುರುಪೂರ್ಣಿಮಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಸತತ 15 ವರ್ಷದಿಂದ ನಾವು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. 6 ಗಂಟೆಗೆ ಮಂಗಳ ಸ್ನಾನ ಮತ್ತು ಅಭಿಷೇಕ ಎಲ್ಲ ನಡೆದು ಬಾಬಾರವರಿಗೆ ನೈವೇದ್ಯದೊಂದಿಗೆ ಮಹಾಮಂಗಳಾರತಿ ಆಗಿ ಇದೀಗ ವ್ಯಾಸಪೂಜೆ ನಡೀತಾ ಇದೆ. ಇದಾದಮೇಲೆ ಮಧ್ಯಾಹ್ನ ಇರುತ್ತೆ. ಸಾಯಂಕಾಲಕ್ಕೆ 4:30 ಜಪಾನಂಜಿ ಮಹಾರಾಜರವರ ಒಂದು ಪ್ರವಚನ ಮತ್ತು ಒಂದು ಭಜನಾ ಕಾರ್ಯಕ್ರಮ ಇದೆ. ಅದಾದಮೇಲೆ ಒಂದು 7 ಗಂಟೆಗೆ ಮಾರುತಿ ಭಜನಾ ಮಂಡಳಿಯವರಿಂದ ವಿಶೇಷವಾದ ಒಂದು ಭಜನೆ ಇರುತ್ತೆ. ಅದಾದಮೇಲೆ ರಾತ್ರಿ 10 ಗಂಟೆಗೆ ಸೇಜ ಆರತಿ ಇರುತ್ತದೆ. ಇಷ್ಟು ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮಾರು 30,000 ಜನ ಒಂದು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದನೂ ಸಹ ನಾವು ಉಪಹಾರದ ವ್ಯವಸ್ಥೆಯನ್ನು, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿ ಎಲ್ಲರೂ ಸಾಲಿನಲ್ಲಿ ಬಂದು ಬಾಬಾರವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಸಾಯಿಬಾಬಾರವರು ವಿಶೇಷವಾಗಿ ಇವತ್ತಿನ ದಿವಸ ಅಲಂಕಾರವನ್ನು, ಹೂವಿನ ಅಲಂಕಾರ ಮಾಡಲಾಗಿದ್ದು, ಭಕ್ತಾದಿಗಳು ತಮ್ಮ ಅದನ್ನು ನೋಡಿಕೊಂಡು ಬಾಬಾರವರಲ್ಲಿ ಒಂದು ತಲ್ಲೀನರಾಗಿ ಎಲ್ಲರೂ ಅದನ್ನು ಸವಿತಾ ಇದ್ದಾರೆ. ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ಎಲ್ಲರೂ ಸಾಯಿಬಾಬಾ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕು. ಭಕ್ತರ ಅನುಕೂಲಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗುರುಪೂರ್ಣಿಮೆಯ ದಿನ ಸಾಯಿಬಾಬಾ ದರ್ಶನ ಪಡೆಯುವುದು ಬಹಳ ಸಂತೋಷ ತಂದಿದ್ದು, ದೇವಾಲಯದ ಹೂವಿನ ಅಲಂಕಾರ ತುಂಬಾ ಸುಂದರವಾಗಿದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಕೇಳಿದಾಗ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತಿದೆ. ಪ್ರತಿ ವರ್ಷವೂ ಗುರುಪೂರ್ಣಿಮೆ ದಿನ ಇಲ್ಲಿಗೆ ಬರ್ತೇವೆ. ಆಡಳಿತ ಮಂಡಳಿಯವರು ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ ಎಂದು ಶೋಭಾರವರು ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಭಕ್ತಿ ತುಂಬಿ ಬರ್ತಾ ಇದೆ. ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಒಳಗಡೆ ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲ ತುಂಬ ಇದು ಕಿವಿಗೆ ಇಂಪಾಗಿತ್ತು. ಭಕ್ತಿ ತುಂಬಿ ಬರ್ತಾ ಇದೆ. ಪ್ರತಿ ವರ್ಷ ನಾವು ಗುರು ಪೌರ್ಣಮಿ ದಿನ ಇದು ಮಿಸ್ ಮಾಡಲ್ಲ, ಬರ್ತೀವಿ. ಅಲಂಕಾರ ಭಾಳ ಚೆನ್ನಾಗಿದೆ ಮೊದಲಿಗಿನ. ಮತ್ತು ಇವರು ಎಲ್ಲರಿಗೂ ಕೂರಿಸ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇರೋದು ಭಾಳ ಚೆನ್ನಾಗಿದೆ. ಏನು ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ವ್ಯವಸ್ಥೆ ಎಲ್ಲ ಏನು ತೊಂದರೆ ಏನಿಲ್ಲ. ಸಾರ್ವಜನಿಕರಿಗೆಲ್ಲ ಅನುಕೂಲ ಇದೆ, ಆರಾಮಾಗಿ ಬಂದು ಹೋಗ್ಬೋದು. ಭಕ್ತಿ, ಸೇವೆ ಮತ್ತು ಸಮರ್ಪಣೆಯ ಸಂದೇಶ ಸಾರಿದ ತುಮಕೂರಿನ ಶಿರಡಿ ಸಾಯಿಬಾಬಾ ಮಂದಿರದ 15ನೇ ಗುರುಪೂರ್ಣಿಮೆ ಮಹೋತ್ಸವ ಸಾವಿರಾರು ಭಕ್ತರನ್ನ ಆಧ್ಯಾತ್ಮಿಕ ಅನುಭವದತ್ತ ಕೊಂಡೊಯ್ದಿದೆ. ವಿಶೇಷ ಪೂಜೆಗಳು, ಅನ್ನದಾಸೋಹ ಮತ್ತು ಭಜನಾ ಕಾರ್ಯಕ್ರಮಗಳೊಂದಿಗೆ ದಿನವಿಡೀ ಭಕ್ತಿ ವಾತಾವರಣ ನಿರ್ಮಾಣವಾಗಿದ್ದು, ಸಂಜೆ ಹಾಗೂ ರಾತ್ರಿ ನಡೆಯಲಿರುವ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು.